ನಮಸ್ಕಾರ ವೀಕ್ಷಕರೇ, ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾವು ಗ್ರಾಮೀಣ ಪ್ರತಿಭೆ ಮಿಮಿಕ್ರಿಯಲ್ಲಿ ತಮ್ಮದೇ ಆದ ಒಂದು ಒಲವನ್ನು ಮೂಡಿಸ್ಕೊಂತ ಮಿಮಿಕ್ರಿಲಿ ಹಲವಾರು ಪ್ರೋಗ್ರಾಮ್ಗಳು ಮಾಡ್ಕೊಂತ, ಜೊತೆಗೆ ನಾಟಕದಲ್ಲೂ ಮಾಡ್ಕೊಂತ, ಜೊತೆಗೆ ಬೆಂಗಳೂರಲ್ಲಿ ಒಂದು ಕೆಲಸ ಮಾಡ್ಕೊಂತ, ಅದ್ರ ಜೊತೆಗೆ ಹವ್ಯಾಸನ ಬೆಳೆಸ್ಕೊಂತ ಬರ್ತಾ ಇರುವಂತ ಪ್ರಶಾಂತ್ ನಾಯ್ಕ ಅವರು ನಮ್ ಜೊತೆಗಿದ್ದಾರೆ. ಬನ್ನಿ, ಅವ್ರಿಗೆ ಈ ಹವ್ಯಾಸದಲ್ಲಿ ಹೇಗೆ ಆಸಕ್ತಿ ಬಂತು, ಅವರ ಹಿನ್ನೆಲೆಯನ್ನು, ಅವರ ಕಿರುಪರಿಚಯದ ಜೊತೆಗೆ ಮುಂದುವರ್ಸೋಣ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಸ್ವಾಗತ ಕೋರ್ಕೊತೇನೆ. ನಿಮ್ಗೆ ಈಗ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು. ನನ್ನ ಹೆಸರು ಪ್ರಶಾಂತ್ ಶ್ರೀಕಾಂತ್ ನಾಯ್ಕ್ ಅಂತ. ನಾನು ಇಲ್ಲೇ ಮಲೆನಾಡು ಭಾಗದವನು. ನಾನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ತಾಲೂಕಿನ ಇಟಗಿ ಎಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಹರ್ಗಿ ಗುಲ್ಲುಮನೆ ಎಂಬ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂತ ಒಂದು ಹುಡುಗ. ನನ್ನ ತಂದೆ ಬಂದು ಕೃಷಿ ಕೂಲಿ ಮಾಡ್ಕೊಂಡು ಅಲ್ಲಿ ಕೃಷಿ ಮಾಡ್ಕೊಂಡು ಬಂದಂತವ್ರು. ತಾಯಿ ಕೂಡ ಮನೆಯಲ್ಲೇ ಇದ್ದು ಅಡುಗೆ ಮಾಡ್ಕೊಂಡು ಹಾಗೆ ಮನೆ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಬಂದಂತವ್ರು. ನಾನು ಇಲ್ಲಿ ಚಿಕ್ಕದ್ರಿಂದನೂ ಆಕ್ಚುಲಿ ಇದೇ ಮಿಮಿಕ್ರಿ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಬಂದಿದ್ದೆ. ಆದ್ರೆ ವಾಯ್ಸ್ ಎಲ್ಲ ಅಷ್ಟೊಂದು ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ವಾಯ್ಸ್ನೆಲ್ಲ ಕಲ್ತು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಸಿಗ್ಲಿ ಅಂತೇಳಿ ಇವತ್ತು ಮಲೆನಾಡು ಮೀಡಿಯಾದವ್ರು ಕರೆಸಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಸಂದರ್ಶನ ಮಾಡ್ಬೇಕಂತೇಳಿ ತುಂಬಾ ಖುಷಿ ಆಗ್ತಿದೆ. ಮಾತುಗಳನ್ನ ಮುಂದುವರ್ಸೋಣ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರಶಾಂತ್. ಇವತ್ತು ಒಂದು ವಿಭಿನ್ನ ಧ್ವನಿಯೊಂದಿಗೆ ಅಂತಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವ್ರು ಬಂದು ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು ಅನ್ನೋದೊಂದು ಚಿಕ್ಕ ಝಲಕನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಬಂದಿಗಳೇ ನಮಸ್ಕಾರ. ಏನ್ ಸ್ವಾಮಿ, ಯಡಿಯೂರಪ್ಪನವ್ರು ಕೆಲಸ ಮಾಡಿಲ್ವೇನು? ರಾಜಕೀಯ ಆಗ್ಬೇಕು, ಯಡಿಯೂರಪ್ಪನವ್ರು ಕೆಲಸ ಮಾಡಿಲ್ಲ ಅಂತವ್ರಿಗೆ ಯಾರಲ್ಲಿ ಮಧ್ಯೆ ಮಾತಾಡೋದು? ಅವ್ನು ತಲೆ ಮೇಲೆ ಹೊಡೆದು ತೆಂಗಿನಕಾಯಿ ಹೊಡೆದು ನೀರು ಬಿಡೋ ತಲೆ ಮೇಲೆ. ಸರಿಯಾಗಿ ನಮಸ್ಕಾರ ಬಂದಿಗಳು, ನಮಸ್ಕಾರ. ಒಂದು ಎಜುಕೇಶನ್ ಬಗ್ಗೆ ಹೇಳ್ಕೋಬೇಕಂತಂದ್ರೆ ನಾನು 1 ರಿಂದ 5 ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊರಟಗಣಿ ಅಲ್ಲಿ ಮುಂದುವರಿಸ್ತೆ. ಅದಾದ ನಂತರ 5 ರಿಂದ 7ನೇ ತರಗತಿಯನ್ನು ಓದ್ಬೇಕಾದ್ರೆ ಸ್ವಲ್ಪ ಅಲ್ಲಿ ವ್ಯವಸ್ಥೆಗಳು ಇರಲಿಲ್ಲ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟಕಿಗೆ ಬಂದೆ. ಅದಾದ ನಂತರ ಪ್ರೌಢ ಶಿಕ್ಷಣಕ್ಕೋಸ್ಕರ ಹೋಗ್ಬೇಕಿತ್ತು. ಅದನ್ನ ಸರ್ಕಾರಿ ಪ್ರೌಢಶಾಲೆ ಹಳ್ಳಿಬೇಲಿಗೆ ಬಂದು ಅದನ್ನ ಮುಂದುವರಿಸ್ತೀನಿ. ಮುಗಿಸಿದ ತಕ್ಷಣ ITI ಮಾಡ್ತೀನಿ. ITI ಅಲ್ಲಿ ಆಕ್ಚುಲಿ ನಮ್ಮ ಗುರುಗಳು, ಇವರೊಟ್ಟಿಗೆ ನಾನು ಕಲ್ತಿದ್ದೀನಿ. ನನ್ನ ಗುರುಗಳು ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಆಗ್ತಿದೆ. ಅವ್ರ ಪಕ್ಕದಲ್ಲಿ ಕೂತು ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದ್ರೆ ಅದೊಂದು ಖುಷಿಯ ವಿಷಯ. ಧನ್ಯವಾದಗಳು ಸರ್, ಇಷ್ಟೊಂದು ಕರೆಸಿ ಮಾಡಿದ್ದಕ್ಕೆ. ಅದಾದ ನಂತರ ನಾನು ಸ್ವಲ್ಪ ಶಿಕ್ಷಣವನ್ನು ಚೇಂಜ್ ಮಾಡ್ಕೋಬೇಕಂತೇಳಿ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಮಂಗಳೂರಿಗೆ ಹೋಗಿ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿಸಿ ಅದಾದ್ಮೇಲೆ ತಿರ್ಗಾ ಬೆಂಗಳೂರಿಗೆ ಹೋಗಿ ಉದ್ಯೋಗವನ್ನು ಮಾಡ್ತಾ ಇದ್ದೀನಿ. ಸೊ ಅದರೊಟ್ಟಿಗೆ ಕೂಡ ನಾನು ಮಿಮಿಕ್ರಿ ನನಗೆ ಚಿಕ್ಕದ್ರಿಂದ ಒಂದು ಹವ್ಯಾಸ ಇತ್ತು. ಡೈಲಾಗ್ಗಳನ್ನ ಬರಿತಾ ಇದ್ದೆ. ಡೈಲಾಗ್ಗಳನ್ನ ಬರೆದು ಅವಾಗ ವಾಯ್ಸ್ ಇಮಿಟೇಟ್ ಮಾಡಕ್ ಬರ್ತಾ ಇರ್ಲಿಲ್ಲ ನನಗೆ. ಡೈಲಾಗ್ಗಳನ್ನ ಬರೆಯೋದು ಸುಮ್ಮನೆ ಅವ್ರ ಫ್ರೆಂಡ್ಸ್ ಹತ್ರ ಹೇಳೋದು, ಅವ್ರು ಬೈಯೋರು, ಡೈಲಾಗ್ ರಾಜ ಹಾಗೆ ಹೇಳ್ತೀಯ ಹೀಗೆ ಹೇಳ್ತೀಯ ಏನಾದ್ರು ಒಂದಿದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಟೈಮಲ್ಲಿ ತುಂಬಾ ಜನ ಆಕ್ಚುಲಿ ತುಂಬಾ ಸ್ಟೇಜ್ ಇದ್ರನ್ನೆಲ್ಲ ಕೊಟ್ಟವಾಗ ಹೇಳ್ತಾ ಇದ್ರು, ಇಷ್ಟೊಂದು ಟ್ಯಾಲೆಂಟ್ ಇದೆಯಲ್ಲ, ಏನಕ್ಕೆ ನೀನು ಇದು ಮಾಡ್ತಾ ಇಲ್ಲ, ಏನಾದ್ರು ಒಳ್ಳೊಳ್ಳೆ ಶೋಗಳನ್ನ ಮಾಡು ಅಂತ ಹೇಳಿದವಾಗ್ಲೂ ಕೂಡ ಅವಾಗ ಬೆಳೆಸೋರು ಯಾರು ಇರ್ಲಿಲ್ಲ ಸರ್. ಸತ್ಯವಾಗ್ಲೂ ಹೇಳ್ಬೇಕಂತಂದ್ರೆ ಇವತ್ತು ಅದು ಹೇಳ್ತಾರಲ್ಲ, ಒಂದು ಗುರು ಇರಬೇಕು, ಇಲ್ಲ ಗುರಿ ಇರಬೇಕು. ಗುರು ಇದ್ರೆ ನಮ್ಗೆಲ್ಲದೂ ಸಿಗ್ತದೆ. ಗುರಿ ಬೇಕಂತಂದ್ರೆ ಇವತ್ತು ಆರ್ಥಿಕ ಅದು ಫೈನಾನ್ಷಿಯಲಿ ಅದೆಲ್ಲ ಸ್ವಲ್ಪ ಸಮಸ್ಯೆಗಳು ಇದ್ದವಾಗ ಅದೆರಡೂ ಬೇಡ ಅಂತೇಳಿ ಸೈಡ್ಗೆ ಹೋಗಿ ಕೋವಿಡ್ ಬಂದಾದ್ಮೇಲೆ ನನ್ನ ಲೈಫಲ್ಲಿ ಸ್ವಲ್ಪ ಅಪ್ ಅಂಡ್ ಡೌನ್ಸ್ಗಳು ಸ್ಟಾರ್ಟ್ ಆಯ್ತು. ಅದು ಯಾವುದೂ ಸಮಸ್ಯೆಗಳೇ ಬೇಡ ಅಂತೇಳಿ ನಾನು ಸ್ವಲ್ಪ ದೂರ ಸರಿದು ನನ್ನ ಉದ್ಯೋಗಕ್ಕೆ ನಾನು ಹೋಗಿ ನಿಂತವಾಗ ಸ್ವಲ್ಪ ದಿನದಿಂದ ನನಗೊಬ್ರು ಕಲಾವಿದರು ಪರಿಚಯ ಆಗ್ತಾರೆ. ಅವ್ರ ಎದುರುಗಡೆ ನಾನೊಂದು ಮಿಮಿಕ್ರಿನ ಮಾಡ್ತೀನಿ. ಅವರು ಒಂದು ಅತ್ಯುನ್ನತ ಕಲಾವಿದ್ರು. ಅವ್ರ ಹೆಸರು ಅಂತ ಹೇಳ್ಬೋದು? ಮಿಮಿಕ್ರಿ ಗೋಪಿ ಅಂತ. ಅವರಿಂದ ನಿಮ್ಗೆ ಮತ್ತೆ ನೀವು ಏನು ಬಿಟ್ಟಿದ್ರೆ ಆ ಮಿಮಿಕ್ರಿ ಗೋಪಿ ಅವ್ರ ಮೂಲಕ ಮತ್ತೆ ನಾನು ಪರಿಚಯ ಆಗ್ತೀನಿ. ಏನಕ್ಕಂತ ಕೇಳಿದ್ರೆ ಟ್ಯಾಲೆಂಟ್ ಅನ್ನ ಬಚ್ಚಿಟ್ಟು ಏನು ಮಾಡಕ್ ಆಗಲ್ಲ. ಅದನ್ನ ಓಪನ್ ಆಗಿ ಇವತ್ತು ಮಾಡ್ಕೊಂಡ್ರೆ ನಮ್ಗೊಂದು ಸ್ಟೇಜ್ಗಳು ಸಿಗ್ತವಂತ ಅನಿಸ್ತು. ಅವಾಗ ಗೋಪಿ ಸರ್ ಕೂಡ ತುಂಬಾ ನಿನ್ ವಾಯ್ಸ್ ಚೆನ್ನಾಗಿದೆ, ಮುಂದೆ ಮಾಡ್ಕೊಂಡು ಹೋಗು ಅಂತ ಹೇಳಿ ಸಪೋರ್ಟಿವ್ ಆಗಿ ನಿಂತರು. ಅಷ್ಟಾದ್ಮೇಲೆ ಕೂಡ ನನ್ಗೆ ಇಂಟ್ರೆಸ್ಟ್ ಬಂತು, ತಿರ್ಗಾ ಏನಾದ್ರು ಮಾಡ್ಬೇಕು, ಪರವಾಗಿಲ್ಲ, ಒಂದೇ ಜೀವನ ಅಲ್ಲ, ಇವತ್ತು ನಮ್ಮ ಮಿಮಿಕ್ರಿ ಗೋಪಿ ಸರ್ನ ಮೀಟ್ ಮಾಡಿದೆ ಕಣ್ಣ. ತುಂಬಾನೇ ಖುಷಿ ಆಯ್ತು ಕಣ್ಣ. ಸರ್ ಹಂಗೇನೆ ಸ್ವಲ್ಪ ದೊಡ್ಡ ಬಸ್ ಕಡೆ ಬಂದ್ರೆ ನಮ್ಮ ಮನೆಗೂ ಬನ್ನಿ ಸರ್. ಈಗ ಮಿಮಿಕ್ರಿ ಗೋಪಿ ಅಂತ ಒಂದು ದೊಡ್ಡ ಕಲಾವಿದರು ನಿಮ್ಗೆ ಪರಿಚಯ ಆಗ್ತಾರೆ. ನಿಮ್ಗೆ ಅವರ ಜೀವನಕ್ಕೆ ಬಂದ್ಮೇಲೆ ನಿಮ್ಮ ಒಂದು ಮತ್ತೆ ಕಲೆಯ ಬಗ್ಗೆ ಒಂದು ಸ್ಟಾರ್ಟ್ ಆಗ್ತದೆ. ನಿಮ್ಗೆ ಅಂತ ದೊಡ್ಡ ಕಲಾವಿದರು ನಿಮ್ಗೆ ಹೇಗೆ ಪರಿಚಯ ಆಗ್ತಾರೆ? ಅದಕ್ಕೂ ಆಕ್ಚುಲಿ ನಾನು ಸತ್ಯ ಹೇಳ್ಬೇಕಂದ್ರೆ ಅದಕ್ಕೂ ಒಂದು ಪರ್ಸನ್ ನನ್ಗೆ ತುಂಬಾ ಇವತ್ತು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಅವ್ರು ನನ್ಗೆ ಆಕ್ಚುಲಿ ನಮ್ಮ ಒಡ ಹುಟ್ಟಿದವ್ರು ಏನಲ್ಲ, ಆದ್ರೂ ನನ್ಗೊಂಥರ ಸಿಸ್ಟರ್ ತರ. ನೋರಾ ರಶ್ಮಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಇದಾರೆ. ಸೊ ಅವರು ಮಾಡೆಲ್ ಪರಿಚಯ ಆಗ್ತಾರೆ. ನೋರಾ ರಶ್ಮಿ ಅವ್ರು ಆಕ್ಚುಲಿ ನನ್ಗೆ ಅಲ್ಲಿ ಹೋಟೆಲ್ಗೆ ಬರ್ತಾ ಇರ್ತಾರೆ. ನಾನು ಇದು ಮಾಡೋ ಇದ್ರಲ್ಲಿ ಬಂದು ಹೋದವಾಗ ಪರಿಚಯ ಆಗಿರ್ತೀವಿ. ಪರಿಚಯ ಅಂತಂದ್ರೆ ನಮ್ದು ಉತ್ತರ ಕನ್ನಡ ಶಿರಸಿ ಸಿದ್ದಾಪುರ ಅಂತ ಕೇಳಿದಾಗ ಯಾವ ಊರು ಅಂತ ಕೇಳಿದವಾಗ ನಾನು ಶಿರಸಿ ಸಿದ್ದಾಪುರದಲ್ಲಿ ಅಂತ ಕೇಳಿದವಾಗ
ನಾನು ನಮ್ಮೂರ ಹೆಸರು ಹೇಳಿರ್ತೀನಿ. ಅದು ಅದು ಅವ್ರು ಕೇಳೋ ತನಕ ಓ ನಮ್ಮೂರವ್ರೇನಾ ನೀವು ಓಹೋ ಅಂತ ಹೇಳ್ಬಿಟ್ಟು ಅವ್ರು ಪರಿಚಯ ಮಾಡ್ಕೊಂಡವಾಗ ಸ್ವಲ್ಪ ಹತ್ರ ಆಗ್ತಾ ಹೋದಂಗೆ ನನ್ನ ಒಂದು ಹವ್ಯಾಸಗಳ ಬಗ್ಗೆ ಎಲ್ಲ ಅವ್ರು ತಿಳ್ಕೊಂಡವಾಗ ಆಮೇಲೆ ಅವ್ರು ಹೇಳ್ತಾರೆ ಓ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ ಆಗಿದ್ರೆ ಅಂತೇಳಿ. ಆಮೇಲೆ ಗೋಪಿ ಸರ್ನ ಅವರು ಪರಿಚಯ ಮಾಡಿಸಿ ಅವರಿಂದ ನಿಮ್ಗೆ ಗೋಪಿ ಸರ್ ಪರಿಚಯ ಆಗ್ತಾರೆ. ಅದು ಕೂಡ ನಂಗೆ ತುಂಬಾ ಸಂತೋಷದ ವಿಷಯ. ಏನಕ್ಕೆ ಅಂತ ಕೇಳಿದ್ರೆ ಅವರೇ ನನ್ನನ್ನು ಆಕ್ಚುಲಿ ಬೆಳೆಸಿದ್ದು ಕೂಡ, ಮುಂದೆ ಬೆಳೆಸ್ತೀನಿ ಅಂತ ಮಾತು ಕೂಡ ಕೊಟ್ಟಿರೋದು ಅವರೇನೆ. ಅದೊಂದು ಖುಷಿಯ ವಿಷಯ. ಅವರಿಗೊಂದು ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಚಿರಋಣಿಯಾಗಿದ್ರು ಸಾಕಾಗಲ್ಲ ಸರ್. ಏನಕ್ಕೆ ಅಂತ ಕೇಳಿದ್ರೆ ನನಗೆ ಪ್ರತಿಯೊಂದು ವಿಷಯದಲ್ಲೂ ನನ್ನ ಇವತ್ತು ಲೈಫಲ್ಲಿ ಅಪ್ ಅಂಡ್ ಡೌನ್ಸ್ ಬಂದವಾಗ್ಲೂ ಕೂಡ ಹ್ಯಾಪಿ ಮೂಮೆಂಟ್ ನ ತಂದಿರೋದು ಅವ್ರೇನೆ. ನಮ್ ಜೊತೆಗಿದ್ದು ನನ್ಗೆ ಆಕ್ಚುಲಿ ಅವ್ರು ಒಂದು ಅಕ್ಕನ ತರ ನಿಜವಾಗ್ಲೂ ಅವ್ರಿಗೆಲ್ಲ ಗೈಡೆನ್ಸ್ ಎಲ್ಲ ಅವ್ರ ಕಡೆಯಿಂದಾನೆ ಸಿಕ್ಕಿದ್ ನನಗೆ. ಈಗ ಗೋಪಿ ಸರ್ ಪರಿಚಯ ಆಗ್ತಾರೆ, ಅಲ್ಲಿಂದ ನಿಮ್ಮ ಮತ್ತೆ ದಿಕ್ಕೇ ಚೇಂಜ್ ಆಗ್ತದೆ. ನೀವು ಏನು ಬರೀ ಉದ್ಯೋಗದ ಕಡೆ ನಿಮ್ಮ ಕಲೆಯನ್ನ ಸ್ವಲ್ಪ ಬಚ್ಚಿಟ್ಟಿರೋಂಗಾಗಿತ್ತಲ್ವಾ? ಹೌದು ಸರ್. ಗೋಪಿ ಸರ್ ಬಂದ್ಮೇಲೆ ನಿಮ್ಮ ಮತ್ತೆ ಮಿಮಿಕ್ರಿ ಕಲೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ, ಮತ್ತೆ ತಿರ್ಗಾ ಸ್ಟಾರ್ಟ್ ಆಗ್ತದೆ. ಮತ್ತೆ ಹೇಗೆ ಅದು ಬೆಳೀತಾ ಹೋಗ್ತದೆ, ಹೇಗೆ ಮತ್ತೆ ಜನಗಳಿಗೆ ಪರಿಚಯ ಆಗ್ತಾ ಹೋಗ್ತದೆ? ಜನಗಳಿಗೆ ಪರಿಚಯ ಅಂತಂದ್ರೆ ಸರ್ ಸೋಷಿಯಲ್ ಮೀಡಿಯಾ. ಸೊ ಈಗ ನೋಡಿ ಸರ್, ನೀವು ಕರೆದು ನನ್ನ ಕೂರಿಸಿ ಮಾತಾಡ್ತಿದ್ದೀರಾ ಫೇಸ್ಬುಕ್ ಮೂಲಕ, ಫೇಸ್ಬುಕ್ ಮೂಲಕ, ಕೆಲವೊಂದಿಷ್ಟು ಜನ ಇನ್ಸ್ಟಾಗ್ರಾಮ್ ಮೂಲಕ, ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ಯಾ, ಮುಂದುವರ್ಸ್ಕೊಂಡು ಹೋಗು. ನನ್ಗೆ ಇಷ್ಟ ನನ್ನ ಅಕ್ಕಪಕ್ಕದಲ್ಲಿರೋರಿಗೆ ನಾನು ಎಷ್ಟೊಂದು ಮಿಮಿಕ್ರಿ ಮಾಡ್ತೀನಿ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅವ್ರು ಇವಾಗ ಕರೆದು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದೆಯಲ್ಲ, ನಿಮ್ಗೆ ಮೊದ್ಲಿನ ಹವ್ಯಾಸಗಳಿತ್ತು ಅಂತೆಲ್ಲ ಕೇಳಿದವಾಗ ಅದನ್ನೆಲ್ಲ ಒಂದು ಇದು ಮಾಡಿ ನಾನು ಹೇಳಿದೆ ಅವ್ರಿಗೆಲ್ಲ. ಕುಡಿಬೇಕು, ಕುಡಿದ್ಬಿಟ್ಟು ಊರು ತುಂಬಾ ಸಾಲ ಮಾಡಬೇಕು. ಸಾಲಗಾರರು ಬಂದು ಮನೆ ಬಾಗ್ಲಿ ನಾಯಿ ಅಂತ ಕೇಳಿದವಾಗ ಸ್ವಾಮಿ ಅಂತ ಆಶೀರ್ವಾದ ಮಾಡ್ಬೇಕು. ಏನತ್ತೀರ? ಕರೆಕ್ಟಾ? ಹೆಂಗೆ ಜೋಕು? ಸೊ ನೀವೀಗ ಯಾರೆಲ್ಲ ಕಲಾವಿದರುಗಳ ಮಿಮಿಕ್ರಿ ಮಾಡ್ತಾ ಅವ್ರದ್ದು ಹೆಸರನ್ನ ಹೇಳ್ಬೋದಾ? ಹಾ ಸರ್, ಹೆಸರು ಅಂತಂದ್ರೆ ನಾನು ಕಾಲೇಜ್ ಟೈಮಲ್ಲಿ ಒಂದು 17 ರಿಂದ 18 ವಯಸ್ಸು ಇಮಿಟೇಟ್ ಮಾಡ್ತಿದ್ದೆ. ಇವಾಗೆಲ್ಲ ಸ್ವಲ್ಪ ಹೊರಗಡೆ ಇರೋದ್ರಿಂದ ಸ್ವಲ್ಪ ರಾಜ್ಕುಮಾರ್ ಸರ್ದು ಫಸ್ಟ್ನೇದಾಗಿ ಸ್ಟೇಜ್ ಮಾಡೋದು ಅವ್ರದೇ ಮಾಡ್ತಿದ್ದೆ. ಎರಡನೇ ಧೀರೇಂದ್ರ ಗೋಪಾಲ್ ಅವ್ರು ಮಾಡ್ತಿದ್ದೆ, ಶಿವರಾಜ್ ಕುಮಾರ್ ಅವ್ರು ಮಾಡಿದೀನಿ, ಜಗ್ಗೇಶ್ ಅವ್ರದ್ದು ಮಾಡಿದೀನಿ, ಹುಚ್ಚ ವೆಂಕಟ್ ಅಂತ ಅವ್ರದ್ದು ಬಹಳ ಫೇಮಸ್. ಇದು ಇವಾಗ್ಲೂ ಕೂಡ ಬೇಕಿದ್ರೆ ಮಾಡಬಹುದು. ಹುಚ್ಚ ವೆಂಕಟ್ ಅವ್ರನ್ನ ಮಾಡಿದೀನಿ. ಮತ್ತೆ ಆರುಮುಗರ್ ರವಿಶಂಕರ್, ಸಾಯಿ ಕುಮಾರ್, ಮತ್ತೆ ಹಳ್ಳಿ ಯಾತ್ರೆಗಳು ಮುಸಿರೆ ಕೃಷ್ಣಮೂರ್ತಿ, ಮತ್ತೆ ನರಸಿಂಹರಾಜು ಅವ್ರದೆಲ್ಲ ಇಮಿಟೇಟ್ ಮಾಡ್ತಿದ್ದೆ ಸರ್. ಆ ಟೈಮಲ್ಲಿ ಒಂದು ಹೇಳಕೊಂಡ್ರೆ ಒಂದು 18, 20, 25 ವಯಸ್ಸುಗಳನ್ನ ಇಮಿಟೇಟ್ ಮಾಡ್ತಿದ್ದೆ. ಈ ಹುಚ್ಚ ವೆಂಕಟ ಒಂದು ಫೇಮಸ್ ಆದಂತಾರ, ಅವ್ರದ್ದೊಂದು ವಿಡಿಯೋ ಜಲಕ್ ಒಂದು ವಾಯ್ಸ್ ಮಾಡಿ. ನನ್ ಮಗನ್ ನನ್ನ ಎಕ್ಟ ಯಾರ ಕೂದ ಎಕ್ಟ ಅನ್ಕೂದ ಅರ್ಥ ಆಯ್ತಾ? ನಿಮ್ಮ ಅಪ್ಪ ಅಮ್ಮಂಗೆ ಒಂದ್ಸತಿ ಚಪ್ಪಲಿ ಕೊಡ್ಸಿದ್ದೀರ ನೀವು? ನನ್ನ ಮಗನ್ ನನ್ನ ಎಕ್ಟ ಯಾರಾದ್ರೂ ಎಕ್ಟ ಅಂತಂದ್ರೆ ಸಾಯಿಸ್ಬಿಡ್ತೀನಿ, ಅರ್ಥ ಆಯ್ತಾ ನನ್ನ ಮಗನ್? ಸೂಪರ್ ಸೂಪರ್. ಹೀಗೆ ಒಂದು 15-20 ಕಲಾವಿದರನ್ನ ನೀವು ಮಿಮಿಕ್ರಿ ಮಾಡುವಂತದ್ದು ಕಾಲೇಜ್ ಟೈಮಲ್ಲಿ ಸ್ಟೇಜ್ ರಿಹರ್ಸಲ್ ಅಲ್ಲಿ ಅದು ಏನೋ ಪ್ರೋಗ್ರಾಮ್ಗಳಿದ್ದಾವಾಗ ತುಂಬಾ ಜನ ನಮ್ ಮೇಡಮ್ ಹೇಳೋರು, ಪ್ರಶಾಂತ್ ಒಂದು ಮಿಮಿಕ್ರಿ ಇರುತ್ತೆ ಮಾಡಪ್ಪ ಅಂತ ಹೇಳ್ಬಿಟ್ಟು. ಸೊ ಕಾಲೇಜ್ ದಿನಗಳಿಂದ ನಿಮ್ಗೆ ಮಿಮಿಕ್ರಿ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಅದು ಸಂಪೂರ್ಣವಾಗಿ ನನ್ಗೆ ಬೇಡ ಅಂತ ಅನ್ಸೋಯ್ತು. ಕೋವಿಡ್ ಆದ್ಮೇಲೆ ನನ್ನ ಲೈಫ್ ಅಲ್ಲಿ ಆಗಿರೋಂತ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಸಮಸ್ಯೆಗಳಿಂದ ನನ್ಗೆ ಬೇಡ ಅಂತಾನೆ ಅನ್ಸೋಯ್ತು. ಅದಾದ್ಮೇಲೆ ಅಲ್ಲಿ ತನಕ ಕೂಡ ನಾನು ಮಿಮಿಕ್ರಿ ವಿಡಿಯೋಸ್ ನೋಡ್ತಿರ್ಲಿಲ್ಲ, ನಾನು ಏನು ಟಚ್ ಮಾಡಿರ್ಲಿಲ್ಲ. ಗೋಪಿ ಸರ್ ಸಡನ್ ಆಗಿ ಬಂದ್ರು ನಾನು ಯಾವ್ದು ರಿಹರ್ಸಲ್ ಮಾಡಿಲ್ಲ, ಸಡನ್ ಆಗಿ ಒಂದು ಡೈಲಾಗ್ ಹೇಳಿದೆ. ಅವ್ರ ಎದುರಿಗೆ ಯಾವ ಡೈಲಾಗ್ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಹೇಳ್ಬೋದಾ? ನನ್ಗೆ ಆಕ್ಚುಲಿ ಅದು ತುಂಬಾ ಅಚ್ಚುಮೆಚ್ಚಿನ ಒಂದು ವಾಯ್ಸ್ ಅದು. ನನ್ಗೆ ಮಿಮಿಕ್ರಿ ಸರ್ ಗೋಪಿ ಸರ್ ವಿಡಿಯೋಗಳನ್ನ ನೋಡ್ಕೊಳ್ತಿರೋದು. ಅದಲ್ದೆ ನನಗೆ ಧೀರೇಂದ್ರ ಗೋಪಾಲ್ ವಾಯ್ಸ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಸರ್. ಮೊದ್ಲಿಂದ ನಂಗೆ ಅದೊಂಥರ ವಾಯ್ಸ್ ಅಲ್ಲಿ ಒಂಥರ ಮಾಡುವಂತದ್ದು. ಅದೊಂದು ಹೇಳ್ಬೇಕಂತಂದ್ರೆ ಇವತ್ತು ಇಲ್ಲಿ ನಿಮ್ಮಿದಕ್ ಬಂದು ಒಂದು ಮಲ್ನಾಡು ಮೀಡಿಯಾಕ್ ಬಂದು ಅವ್ರು ಮಾತಾಡಿದ್ರೆ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದೊಂದು ಚಿಕ್ಕ ಜಲಕ್ ಅಷ್ಟೇ, ಜಾಸ್ತಿ ಇದು ಮಾಡಕ್ಕಾಗಲ್ಲ. ಚಿಕ್ಕದೊಂದು ಜಲಕ್ನ ನಾನು ನಿಮ್ಗೆ ಕೊಡ್ತೀನಿ. ಏನಾದ್ರೂ ತಪ್ಪಾಗಿದ್ರೆ ವಯಸ್ಸಲ್ಲಿ ಕ್ಷಮಿಸ್ಬೇಕು. ಶಿವನೇ ಶಿವಲಿಂಗೆ ಎಲೆಗಿಲ್ಲ ಜೀವ ಮಲ್ನಾಡ್ ಮೀಡಿಯಾದವ್ರು ಕರೆದು ಇವತ್ತು ನನಗೆ ಇಂಟ್ರೊಡ್ಯೂಸ್ ಮಾಡ್ತವ್ರೆ ಕಣ್ಲೆ, ತುಂಬಾನೇ ಖುಷಿ ಆಯ್ತು ಕಣ್ಲೆ. ಅದಲ್ದೇನೆ ನನಗೆ ಐಟೈ ಗುರುಗಳಾದಂತ ವಿನಾಯಕ್ ಸರ್ ಬಂದು ಇಲ್ಲಿ ಈ ಸ್ಟೇಜ್ ಮೇಲೆ ಕರೆದು ನನಗೆ ತುಂಬಾನೇ ಹೆಲ್ಪ್ ಮಾಡ್ತಾವ್ರಿ. ಅಷ್ಟೇ, ಸೂಪರ್ ಆಗಿ ಬಂದಿದೆ. ಸ್ವಲ್ಪ ಇದಾಯ್ತು. ಮತ್ತೆ ಯಾರ್ದು ಮಾಡುವಂತದ್ದು ಇದ್ರೆ ಯಾರ್ದು? ರಾಜ್ಕುಮಾರ್ ಅವ್ರು ಮಾಡ್ಬೋದು. ಒಂದು ಹೇಳಿ ಹಾಗೆ. ಅಭಿಮಾನಿ ದೇವ್ರಗಳೇ, ಏನಪ್ಪಾ ಅಂತಂದ್ರೆ ಏನ್ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಬಡ ಕಲಾವಿದ್ರನ್ನ ಕರೆಸಿ ನೀವೊಂದು ಮಾಡ್ತಾ ಇದೀರಲ್ಲ, ತುಂಬಾನೇ ಖುಷಿ ಆಗ್ತಾ ಇದೆ. ಏನೋ ಹೇಳ್ತಾರಲ್ಲ, ಏನಂತಂದ್ರೆ ನೆನಪಿಗೆ ಬರ್ತಾ ಇಲ್ಲ ನೋಡಿ.
ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರಿ ಇರ್ಬೇಕಂತ ಆ ಮಾತು ಬಹುಶಃ 100% ಸತ್ಯ. ಅರ್ಥ ಆಯ್ತಾ? ನಮಸ್ಕಾರ. ಅದು ಸ್ವಲ್ಪ ಮೈಕ್ ಇದ್ರೆ ಇನ್ನೂ ಸ್ವಲ್ಪ ಇಫೆಕ್ಟಿವ್ ಸೌಂಡ್ ದೊಡ್ಡ ಬಂದ್ರೆ ಇನ್ನೂ ಚೆನ್ನಾಗಿ ಕೇಳುವಂತಲ್ವಾ? ಯಾರ್ದಾರು ಮಾಡೋರಿದ್ರೆ ಯಾರನ್ನ ಈ ಸಂದರ್ಭದಲ್ಲಿ ವಿಡಿಯೋ ಮಾಡಾಕಿದ್ದೆ ಯಡಿಯೂರಪ್ಪನವ್ರು ಅವ್ರದ್ದು ಹೆಚ್ಚಿನದಾಗಿ ಎಲ್ಲರೂ ಮಾಡುವಂತ ಮಾಡ್ಬೋದು, ಅದನ್ನು ಕೂಡ ಒಂದು ಜನಗಳಿಗೆ ತಿಳಿಸ್ಕೊಡಿ. ನಮಸ್ಕಾರ. ಏನ್ ಸ್ವಾಮಿ ಯಡಿಯೂರಪ್ಪನವ್ರು ಕೆಲಸ ಮಾಡಿದೇನು? ರಾಜಕೀಯ ಯಡಿಯೂರಪ್ಪನವ್ರು ಕೆಲಸ ಮಾಡಿಲ್ಲ ಅಂದವ್ರಿಗೆ ಯಾರಲ್ಲಿ ಮಧ್ಯೆ ಮಾತಾಡುದು ಒಂದ್ ತಲೆ ಮೇಲೆ ತೆಂಗಿನಕಾಯಿ ನೀರು ಒಂದ್ ತಲೆ ಮೇಲೆ ನಮಸ್ಕಾರ ಸರ್ವರಿಗೆ ನಮಸ್ಕಾರ. ಸೂಪರ್ ಸೂಪರ್. ಒಳ್ಳೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಗಳನ್ನ ಇಷ್ಟು ದಿವಸ ಬಚ್ಚಿಡ್ತಾ ಇದ್ರಿ. ಈಗ ನಿಮ್ಗೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ನೀವೀಗ ಹೆಚ್ಚು ಪ್ರಚಾರ ಆಗ್ತಿದ್ದೀರಾ, ಜೊತೆಗೆ ಹೆಚ್ಚು ಜನಗಳು ನಿಮ್ಗೆ ಪರಿಚಯನೂ ಆಗ್ತಿದ್ದಾರೆ. ಅದ್ರಲ್ಲಿ ನೀವು ಇಷ್ಟೊಂದು ಹೆಸರು ಮಾಡಿದ್ದೀರ, ಎಲ್ಲ ಒಳ್ಳೊಳ್ಳೆ ಕಲಾವಿದರುಗಳನ್ನ ಮಿಮಿಕ್ರನ್ನು ಮಾಡ್ತೀರಾ, ಅದ್ರಲ್ಲಿ ನೀವು ಒಂದು ಹೆಸರು ಮಾಡ್ಕೊಂಡಿದ್ದೀರಾ. ಈಗ ಮುಂದಿನ ದಿನಗಳು ಇಲ್ಲಿವರೆಗೂ ನೀವು ಒಂದು ಅದರಿಂದ ಸ್ವಲ್ಪ ದೂರನೇ ಇದ್ರಿ, ಈಗ ನೀವು ಮತ್ತೆ ಪ್ರಚಾರಕ್ಕೆ ಬಂದಿದ್ದೀರಾ, ಪ್ರಚಲಿತರ ಇದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಇದನ್ನ ನಿಮ್ಮ ಟ್ಯಾಲೆಂಟ್ ಗಳನ್ನ ಯಾವ ರೀತಿ ನೀವು ಉಪಯೋಗಿಸ್ಕೊಂತೀರಾ? ಹೆಂಗೆ ಅದ್ರ ಬಗ್ಗೆ ನಿಮ್ಮ ಅನುಭವ ಇದೆ? ಇವತ್ತಿಗೂ ಅಷ್ಟಾದ್ಮೇಲೆ ನನ್ನ ತಲೆ ಒಳಗಡೆ ಒಂದೇ ಒಂದು ಬಂದಿರೋದು, ಕಲಾವಿದನಾಗಿ ಹುಟ್ಟಿದೀನಿ, ಕಲಾವಿದನಾಗೆ ಸಾಯ್ಬೇಕಂತ ಆಸೆ ಆಗ್ತಿದೆ. ಏನಕ್ಕಂತ ಕೇಳಿದ್ರೆ ಕಲಾವಿದ ಅನ್ನುವಂಥದ್ದು ಒಂದು ದೊಡ್ಡ ಇದು, ಮತ್ತೆ ನಿಮ್ಗೊಂದು ಟ್ಯಾಲೆಂಟ್ ದೇವ್ರು ಕೊಟ್ಟಂತ ಶಕ್ತಿ, ಎಲ್ಲರಿಗೂ ಆ ಶಕ್ತಿ ಸಿಗೋದು. ಹೌದು ಸರ್. ಇವಾಗ ನನ್ಗೆ ಆಕ್ಚುಲಿ ನನ್ ಸ್ವಲ್ಪ ದಿನದ ಹಿಂದೆನೆ ಜೀದವ್ರ ಒಂದು ಆರ್ಟಿಸ್ಟ್ ಕಾರ್ಡ್ ಕಳಿಸಿ ನನ್ ಒಬ್ರು ಪರಿಚಯ ಆಗಿ ಅವರಿಂದ ಆರ್ಟಿಸ್ಟ್ ಕಾರ್ಡ್ ಕಳಿಸಿ ಎಲ್ಲ ಆಗಿತ್ತು. ಆ ಟೈಮಲ್ಲಿ ನನ್ಗೊಂದು ಸ್ವಲ್ಪ ಸಮಸ್ಯೆಗಳಿಂದ ನಾನು ಹೋಗ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಮುಂದೆ ಕೂಡ ಒಳ್ಳೆ ವೇದಿಕೆಗಳು ಸಿಕ್ಕರೆ ನಾನು ಖಂಡಿತವಾಗಿ ನಾನು ಹೋಗ್ಬೇಕು. ಕಲಾ ಸರಸ್ವತಿಯ ಮಗ ಆಗಿ ನಾನು ನನ್ನಲ್ಲಿ ಆದಂತ ಒಂದು ಕಲೆಯನ್ನು ನಾನು ಜನರಿಗೆ ತೋರಿಸಿ ಮನೋರಂಜನೆ ಮಾಡ್ಬೇಕಂತ ನನಗೆ ಇವತ್ತಿಗೂ ಆಸೆ ಆಗ್ತಿದೆ. ಅದು ಬಿಟ್ರೆ ನಾನು ಹಾಸ್ಯ ಕಲಾವಿದ ಕೂಡ ಹೌದು. ಅದು ನಾನು ಮೈಗೂಡಿಸಿಕೊಂಡು ಬಂದಿರೋಂಥದ್ದೇ ಹಾಸ್ಯ ಕಲಾವಿದನಾಗಿ ಸ್ಟಾರ್ಟಿಂಗ್. ಏನಕ್ಕೆ ಅಂತ ಕೇಳಿದ್ರೆ ಎಲ್ಲರ ಹತ್ರ ತರಲೆ ತಮಾಷೆಗಳನ್ನ ಮಾಡ್ಕೊಂಡೇ ಬೆಳೆದಿರೋಂಥವನು. ಇವತ್ತಿಗೂ ಒಳ್ಳೆ ಸ್ಟೇಜ್ ಸಿಕ್ಕಿದ್ರೆ ನಾನು ಖಂಡಿತವಾಗಿ ನಾನು ಹೋಗ್ಬೇಕಂತ ನನ್ಗೆ ಅನಿಸ್ತಾ ಇದೆ, ಅದರಲ್ಲೇ ಮುಂದುವರಿಬೇಕಂತನೂ ಕೂಡ ಅನಿಸ್ತಾ ಇದೆ. ಹಾಸ್ಯ ಕಲಾವಿದರ ಜೊತೆಗೆ ಮಿಮಿಕ್ರಿ ಹವ್ಯಾಸ ಹೋಗ್ಬೇಕಂತ ಆಸೆ ಆಗ್ತದೆ. ನಿಮ್ಗೆ ಸಪೋರ್ಟಿವ್ ಆಗಿ ಒಳ್ಳೊಳ್ಳೆ ಆಕ್ಟರ್ಗಳು ಇರ್ಬೋದು. ಹೌದು, ಸಪೋರ್ಟಿವ್ ಆಗಿ ಇವಾಗ ನನ್ಗೆ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇದೆ. ಅದೇ ಅವರಿಂದನೇ ನಾನು ಬೆಳಿಬೇಕಂತ ಆಸೆ ಆಗ್ತಿದೆ. ಅವರೇ ಒಂದು ಮೆಟ್ಲುಗಳು. ಏನಕ್ಕಂತ ಯಾರೇ ಆದ್ರೂ ಇವತ್ತು ಹೋಗ್ಬೇಕಂತಂದ್ರೆ ನಾನೇ ಸಡನ್ ಆಗಿ ಒಂದ್ ಮರ ಹತ್ತೀನಿ ಅಂದ್ರೆ ಆಗಲ್ಲ. ಗುರುಗಳು ಬೇಕೇ ಬೇಕು. ಹತ್ತಿ ಸ್ವಲ್ಪ ತಳ್ಳೋರಾದ್ರೂ ಬೇಕಿರ್ತಾರೆ. ಇಲ್ಲಿವರೆಗೂ ನಿಮ್ಗಂತ ಒಂದು ಶಕ್ತಿ ಸಿಕ್ಕಿರ್ಲಿ. ಈಗ ಗೋಪಿ ಒಂದು ದೊಡ್ಡ ಮಹಾನ್ ಕಲಾವಿದ್ರು ನಿಮ್ಗೊಂದು ಸಪೋರ್ಟಿವ್ ನಿಂತಿರುವಾಗ ನೀವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಯ್ತು, ಖಂಡಿತ. ಯಾಕಂದ್ರೆ ನಿಮ್ಮಂತ ಕಲೆ ನಮ್ ಗ್ರಾಮೀಣ ಭಾಗದಲ್ಲಿ ಇರುವ ಎಷ್ಟೋ ಜನ ಕಲೆಗಳು ಅಲ್ಲಿ ನಶಿಸ್ತಾ ಇದಾವೆ ಸರ್. ಏನಕ್ಕೆ ಕಾರಣಗಳು? ಎಷ್ಟೋ ಜನ ಕಲೆಗಾರರು ಇದಾರೆ ಆಕ್ಚುಲಿ. ಹೌದು, ಏನಕ್ಕೆ ಕಾರಣಗಳಂತ ಕೇಳಿದ್ರೆ ಸರ್, ಅವ್ರಿಗೆ ಯಾವುದೇ ತರಹದ ಬ್ಯಾಕ್ ಗ್ರೌಂಡ್ ಇರಲ್ಲ. ಈಗ ಪಾಪ ಮನೆಯಲ್ಲಿ ಕಷ್ಟ ಇರ್ತದೆ. ಈಗ ತಂದೆ ತಾಯಿ ಕೂಲಿ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಸಾಕಿರ್ತಾರೆ. ಇವ್ರಿಗೇನು, ಈಗ ನಮ್ಗೂ ಅಷ್ಟೇ, ಈಗ ನನ್ ಕೆಲಸ ಬಿಟ್ರೆ ಆಗಲ್ಲ, ಬದುಕಕ್ಕಾಗಲ್ಲ. ಕಲೆಗಳನ್ನ ನಾವು ಮುಚ್ಚಿಡುವಂತ ಪರಿಸ್ಥಿತಿಗಳು ಇಷ್ಟು ಇತ್ತು. ಇವಾಗ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಆಕ್ಚುಲಿ ಅದು ತುಂಬಾ ಅನಂತ ಧನ್ಯವಾದಗಳು. ಏನಕ್ಕೆ ಸೋಷಿಯಲ್ ಮೀಡಿಯಾದವರಿಗೆ ಯಾವುದೇ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಪ್ರತಿಯೊಂದು. ಏನಕ್ಕೆ ಅಂತ ಕೇಳಿದ್ರೆ ಇವತ್ತು ಯಾವುದೇ ಒಂದು ಟ್ಯಾಲೆಂಟ್ ನ ಶೋ ಮಾಡ್ಕೊಳಕ್ ಅದೊಂದು ದಾರಿ. ಅಂದ್ರೆ ಸರಿಯಾಗಿ ಅದನ್ನು ಬಳಸ್ಕೋಬೇಕು. ಒಳ್ಳೆ ರೀತಿ ಉಪಯೋಗ ಮಾಡ್ಕೊಂಡ್ರೆ ಅದು ತುಂಬಾ ಜೀವನಕ್ಕೆ ಅದು ಒಳ್ಳೆ ರೀತಿ ಉಪಯೋಗ. ಅದ್ ಬಿಟ್ಟು ನಾವು ಹಾಳಾಗಿ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂತೀವಿ ಅಂದ್ರೆ ಅದು ಬೇರೆ ತರ. ನಮ್ಮನ್ನ ಅದನ್ನ ಹೆಂಗ್ ನಾವೇ ಅದೇ ಇರ್ಬೋದು, ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ನಾವು ಒಳ್ಳೆದನ್ನ ಸ್ವೀಕಾರ ಮಾಡಿದ್ರೆ ನಮಗೂ ಒಳ್ಳೇದೇ ಆಗ್ತದೆ. ನಿಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಯಾರಲ್ಲಿ ನಿಮ್ಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ? ಪ್ರೋತ್ಸಾಹ ಅಂದ್ರೆ ಮೊದಲನೇದಾಗಿ ತಂದೆ ತಾಯಿ, ಅವರ ಪ್ರೋತ್ಸಾಹ ಯಾವತ್ತಿಗೂ ನಮ್ಗಿದ್ದೇ ಇರ್ತದೆ. ಅದ್ ಬಿಟ್ಟು ನಾನು ಬರೀ ಡೈಲಾಗ್ಗಳನ್ನ ಮಾಡ್ತಿದ್ದವಾಗ ನನ್ಗೊಬ್ಬ ಪ್ರೋತ್ಸಾಹದಾಯಕವಾಗಿ ನಿಂತವನು ಅಂತಂದ್ರೆ ಸ್ಟೇಜ್ ಹತ್ತಿ ಫಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದವನು ಯೋಗೇಂದ್ರ ಯಲ್ಲಾಪುರ ಅಂತ. ಅವನು ಯಕ್ಷಗಾನ ಕಲಾವಿದ ಕೂಡ ಹೌದು. ಯಕ್ಷಗಾನ ಕೂಡ ಅವರು ಯಕ್ಷಗಾನ ತೊಡಸ್ಕೊಂಡಿದ್ದಾರೆ. ಮತ್ತೆ ನವರಸ ಅಕಾಡೆಮಿಲಿ 1 ವರ್ಷ ಆಕ್ಟಿಂಗ್ ಕ್ಲಾಸ್ ತಗೊಂಡು ಅವನಲ್ಲೂ ತುಂಬಾ ಕಲೆ ಇದೆ. ಅವನ್ನ ಆಕ್ಚುಲಿ ನನ್ಗೆ ಫಸ್ಟ್ ಕರೆಸಿ ಸ್ಟೇಜ್ ಗುರುತಿಸಿ ಮಾಡಿರೋದು ಅವನೇ. ಈ ಸಂದರ್ಭದಲ್ಲಿ ಅವರಿಗೂ ಒಂದು ಅವರಿಗೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ. ಯಕ್ಷಗಾನ ಕಲಾವಿದರು ಕೂಡ ಅವರು ಒಳ್ಳೆ ಟ್ಯಾಲೆಂಟೆಡ್. ನೋಡಿದ್ರಲ್ಲಿ ವೀಕ್ಷಕರೇ, ನಮ್ಮ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನ ಕಲಾವಿದರು ಇದ್ದಾರೆ, ಎಷ್ಟೋ ಜನ ಟ್ಯಾಲೆಂಟ್ಗಳಿದೆ. ಆದ್ರೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಬಳಸ್ಕೊಂತ ಇಲ್ಲ. ಒಂದು ಡಿಜಿಟಲ್ ಮಾಧ್ಯಮ ಇರ್ಬೋದು, ಒಂದು ಸಿಕ್ಕಂತಹ ಒಂದು ಸ್ಟೇಜ್ ಇರ್ಬೋದು, ಅದನ್ನ ಸರಿಯಾದ ರೀತಿ ಬಳಸ್ಕೊಂಡು ತಮ್ಮ ಏನ್ ಕಲೆ ಇದೆ ಅದನ್ನ ತೋರಿಸ್ಕೊಳ್ಳೋದ್ ಮೂಲಕ ತಾವು ಬೆಳೆಯೋದ್ರ ಜೊತೆಗೆ ತಾವು 4 ಜನರದ್ದು ಗುರುತಿಸ್ಕೊಳ್ಬಹುದು ಅಂತ ನಾನು ಈ ಮೂಲಕ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಪಡ್ತೀನಿ. ನೀವು ಇಷ್ಟೊಂದು ಟ್ಯಾಲೆಂಟ್ ಇದೆ, ನಿಮ್ಮಲ್ಲೂ ಒಂದು ಹಿಂಜರ್ತಾ ಇರುತ್ತೆ ಇಲ್ಲಿವರೆಗೂ. ಹೌದು. ಈಗ ನಿಮ್ಗೂ ಒಂದು ಕಲೆಯಲ್ಲಿ ಬೆಳಿಬೇಕು ಅನ್ನೋ ಆಸೆ ಬಂತು. ಅದೇ ರೀತಿ ನಮ್ಮ ಯುವಕರಿಗೆ ನೀವು ಯಾವ ರೀತಿ ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ಯುವಕರಿಗೆ ಅಂತಂದ್ರೆ ಸರ್, ಈ ಗ್ರಾಮೀಣ ಭಾಗದಲ್ಲಿ ತುಂಬಾ ಟ್ಯಾಲೆಂಟ್ಗಳಿದಾವೆ. ಅವರಲ್ಲಿ ಕಲೆಗಳು ತುಂಬಾ ಇದೆ. ಕೆಲವೊಬ್ರಿಗೆ ಸಂಗೀತದ ಬಗ್ಗೆ ಆಸಕ್ತಿ ಇರುತ್ತೆ, ಕೆಲವೊಬ್ರು ಡ್ಯಾನ್ಸಿಂಗ್ ಬಗ್ಗೆ ಆಸಕ್ತಿ, ಕೆಲವೊಬ್ರು ನಾಟಕ, ಯಕ್ಷಗಾನ, ಮಿಮಿಕ್ರಿ, ಡ್ರಾಯಿಂಗ್, ತುಂಬಾ ಕಲಾವಿದರು ಇದಾರೆ ಸರ್. ಅವ್ರನ್ನ ಗುರುತಿಸಕ್ಕೆ ಸಹಾಯ ಆಗ್ತಾ ಇರ್ಲಿಲ್ಲ ಆಕ್ಚುಲಿ. ಈಗ ನಿಮ್ಮಂತ ಒಂದು ಮಲ್ನಾಡ್ ಮೀಡಿಯಾ ಇರ್ಬೋದು, ಎಷ್ಟೋ ಯೂಟ್ಯೂಬ್ ಚಾನೆಲ್ಗಳು ಇವತ್ತು ಕರೆಸಿ, ಇವತ್ತು ನಾನು ಯಾವ ಲೆಕ್ಕನಲ್ಲ ಸರ್. ಏನಕ್ಕಂತ ಕೇಳಿದ್ರೆ, ನಾನು ನಿಮ್ಮ ಒಂದು ಯೂಟ್ಯೂಬ್ ಮೇಲೆ ನಾನು ನೋಡಿದವಾಗ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿ ನೀವು ಸಂದರ್ಶನ ಮಾಡಿದೀರಾ. ನಾನೊಂದು ಚಿಕ್ಕ ಮೊಗ್ಗು ಕೂಡ ಏನು ಅರಳ್ಬೇರೆ ಅಂತ ಮೊಗ್ಗು ನನ್ನಂತನ್ನ ಕರೆಸಿ ಇವತ್ತು ನೀವು ಸಂದರ್ಶನ ಮಾಡ್ತೀರಾ, ನನಗೆ ತುಂಬಾ ಖುಷಿ ಆಗ್ತಿದೆ. ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರೆಸಿ ಸಂದರ್ಶನ ಮಾಡಿದ್ದೀರಾ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು. ವೀಕ್ಷಕರೇ, ಇವತ್ತು ಮಲ್ನಾಡ್ ಮೀಡಿಯಾ ಒಂದು ಅತಿ ಹೆಚ್ಚು ಸಬ್ಸ್ಕ್ರೈಬ್ಗಳನ್ನ ಪಡೀಲಿ, ಒಳ್ಳೆ ಲೈಕ್ಗಳು ಬರಲಿ, ಒಳ್ಳೆ ಕಮೆಂಟ್ಗಳು ಬರಲಿ, ಒಳ್ಳೆ ಜನರಿಗೆ ಒಳ್ಳೆ ಇದಕ್ಕೋಸ್ಕರ ರೀಚ್ ಆಗ್ಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಅನುಭವ ಇರ್ಬೋದು, ನಿಮ್ಮ ಟ್ಯಾಲೆಂಟ್ ಇರ್ಬೋದು, ನಮ್ಮ ವೀಕ್ಷಕರಿಗೆ ತೋರಿಸ್ಕೊಟ್ಟಿದ್ದಕ್ಕೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ಧನ್ಯವಾದಗಳು.